ಶ್ಲೋಕಗಳು ಮುಗಿದುವು. ಸೊ ಇವತ್ತಿನ ಶ್ಲೋಕಗಳು ಹೋಗುವ. ಕೃಷ್ಣಾಯ ದೇವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನಿನಾಥಾಯ ಗಣೇಶಾಯ ನಮೋ ವೇದಾಂತ ವೇದಿನಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೇನ್ಮಃ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋತ್ತಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಂ ಆಪ್ಯತಮಂ ಅಪಿ ಅಖಿಲೈಸ್ಸು ವಾಕ್ಯೈಃ ಅಸ್ಯೋದ್ಭವಾದಿದಂ ಅಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ವ್ಯಾಸಾಯ ಭವನಾಶಾಯ ಶ್ರೇಷಾಯ ಗುಣರಾಶೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ನಮೋ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಅಥೋತು ಬ್ರಹ್ಮ ಜಿಜ್ಞಾಸಾ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯುಧಿಷ್ಠಿರನ ರಾಜ್ಯಾಡಳಿತ ಹೇಗಿತ್ತು, ಹೇಗೆ ಇಂದ್ರಪ್ರಸ್ಥವನ್ನು ಹೇಗೆ ಆಳಿದರು ಪಾಂಡವರು ಅಂತ ಹೇಳುವಾಗ ಎಲ್ಲ ಯಾರ್ಯಾರಿಗೆ ಯಾರ್ಯಾವ ಜವಾಬ್ದಾರಿ ಅಂತ ಹೇಳಿಬಿಟ್ಟು ಧೃಷ್ಟದ್ಯುಮ್ನನು ಕೂಡ ಇವ್ರ ಜೊತೆಗಿದ್ದ, ಸೌಹಾರ್ದಪೂರ್ಣವಾಗಿದ್ದ, ಸೇನಾಧಿಪತಿಯಾಗಿದ್ದ, ಭೀಮಸೇನನಿಗೆ ಸಖನಾಗಿದ್ದ ಅಂತ ಹೇಳಿಬಿಟ್ಟು ಆ ಇಂದ್ರಪ್ರಸ್ಥ ದೇಶದಲ್ಲಿ ಎಲ್ಲವೂ ಎಲ್ಲ ಕಾಮನೆಗಳು, ಮುಖ್ಯವಾಗಿ ಮೋಕ್ಷ ಸಾಧನೆ ಎಲ್ಲದಕ್ಕೂ ಅವಕಾಶ ಇದ್ದ ಕಾರಣ ಏನು ಅಲ್ಲಿ ಸಮೃದ್ಧಿ ಬೆಳೀತಾ ಇತ್ತು. ಯಾರಿಗೆ ಯಾವುದು ಇಚ್ಛೆ ಇದೆಯೋ ಎಲ್ಲವೂ ಪೂರ್ಣವಾಗ್ತಾ ಇತ್ತು. ಯಾರೂ ದರಿದ್ರನೇ ಇರುತ್ತಿರಲಿಲ್ಲ. ಭೀಮಸೇನ ಖಡಕ್ ಶಾಸನದಿಂದ ಧರ್ಮ ಅನ್ನುವಂಥದ್ದು ಮನೆ ಮಾಡಿತ್ತು. ಆದ ಕಾರಣ ಎಲ್ಲಿ ದುರ್ಮರಣಗಳು ಇರಲಿಲ್ಲ. ಹಾಗೆ ಎಲ್ಲ ಕೆಲಸಗಳು ಭೀಮಸೇನನ ಹತ್ರ ಹೋದ್ರೇ ಆಗ್ತಾ ಇರುವ ಕಾರಣ ಮಹಾರಾಜನ ಹತ್ರ ಕೆಲವೇ ಜನರು ಹೋಗ್ತಿದ್ದರು. ಅಷ್ಟು ಅಲ್ಲಿವರೆಗಾಗಿದೆ. ಈಗ ನೆಕ್ಸ್ಟ್ ಶ್ಲೋಕ 9ನೇ ಶ್ಲೋಕ ಮೇಲೆ ಶ್ರೀ ಗುರುಭ್ಯೋ ನಮಃ. ಗಂಧರ್ವ ವಿದ್ಯಾಧರ ಚಾರಣಾಶ್ಚ ಸೇವಂತೆ ಏತಾನ್ ಸತತಂ ಸಮಸ್ತಾಃ ಯಥಾ ಸುರೇಂದ್ರಂ ಮುನಯಶ್ಚ ಸರ್ವೇ ಆಯಾಂತಿ ದೇವ ಅಪಿ ಕೃಷ್ಣಮರ್ಚಿತುಂ. 9ನೇ ಶ್ಲೋಕ. ಗಂಧರ್ವರು, ವಿದ್ಯಾಧರರು, ಚಾರಣರು ಇವರೆಲ್ಲರೂ ದೇವೇಂದ್ರನನ್ನು ಹೇಗೋ ಹಾಗೆ ಈ ಪಾಂಡವರನ್ನು ಕೂಡ ಯಾವಾಗಲೂ ನೃತ್ಯ ಗೀತಾದಿಗಳಿಂದ ಸೇವಿಸಿಕೊಂಡಿದ್ದರಂತೆ. ಹಾಗೂ ಎಲ್ಲ ಮುನಿಗಳು, ದೇವತೆಗಳು ಕೂಡ ಕೃಷ್ಣನನ್ನು ಪೂಜಿಸುವುದಕ್ಕಾಗಿ ಅಲ್ಲಿಗೆ ಬರುತ್ತಿದ್ದರಂತೆ. ಯಾಕೆಂದರೆ ಕೃಷ್ಣನು ಪಾಂಡವರಲ್ಲಿ ಸ್ನೇಹದಿಂದ ಹೆಚ್ಚಾಗಿ ಇಂದ್ರಪ್ರಸ್ಥದಲ್ಲಿ ಇರುತ್ತಿದ್ದನಂತೆ. ಗಂಧರ್ವ ವಿದ್ಯಾಧರ ಚಾರಣಾಶ್ಚ ಸೇವಂತೆ ಏತಾನ್ ಸತತಂ ಸಮಸ್ತಾಃ ಯಥಾ ಸುರೇಂದ್ರಂ ಮುನಯಶ್ಚ ಸರ್ವ ಆಯಾಂತಿ ದೇವಾ ಅಪಿ ಕೃಷ್ಣಮರ್ಚಿತುಂ. ಇಂದ್ರಪ್ರಸ್ಥ ಅನ್ನುವಂಥದ್ದು ದೇವಲೋಕಗಿಂತಲೂ ಮಿಗಿಲು ಅಂತ ಆಗಿಬಿಟ್ಟಿತ್ತು. ಯಾಕೆ ಮಿಗಿಲು ಯಾಕೆ ಅಂತೇಳಿದರೆ ಗಂಧರ್ವರು, ವಿದ್ಯಾಧರರು, ಚಾರಣರು, ಯಕ್ಷರು, ಕಿನ್ನರು ಇವರೆಲ್ಲ ದೇವಲೋಕಕ್ಕೋಗಿ ಇಂದ್ರನಿಗೆ ಸೇವೆ ಮಾಡ್ತಿದ್ದರು. ಯಾರು ಗಂಧರ್ವರು ಹಾಡ್ತಿದ್ದರು ದೇವಸಭೆಯಲ್ಲಿ, ಅಪ್ಸರೆಯರು ನೃತ್ಯ ಮಾಡ್ತಿದ್ದರು. ಈಗ ಅವರೆಲ್ಲ ಇಲ್ಲಿಗೂ ಬರ್ತಾ ಇದ್ದಾರೆ. ಇಲ್ಲಿಗೆ ಬಂದು ಪಾಂಡವರ ಸೇವೆ ಮಾಡ್ತಾ ಇದ್ದಾರೆ. ಯಾಕಂದರೆ ಪಾಂಡವರು ಕೂಡ ವಾಯುದೇವರೇ ಮೊದಲಾದ ದೇವತೆಗಳು. ಹಾಗಿರುವಾಗ ಸೇವಂತೆ ಗಂಧರ್ವ, ವಿದ್ಯಾಧರ, ಚಾರಣ ಇವರೆಲ್ಲ ಸೇವಂತೆ ಸೇವೆ ಮಾಡ್ತಿದ್ರು. ಏತಾನ್ ಪಾಂಡವರನ್ನು ಸತತಂ ಸಮಸ್ತಾಹ, ಸತತಂ ಒಂದು ದಿವಸ ಮಾಡಿ ಹೋದದ್ದಲ್ಲ, ಯಾವಾಗಲೂ ಬರ್ತಿದ್ರು. ಸಮಸ್ತಾಹ ಯಥಾ ಸುರೇಂದ್ರಂ, ಹೇಗೆ ದೇವೇಂದ್ರನಿಗೆ ಹೋಗಿ ದೇವಲೋಕಕ್ಕೆ ಹೋಗಿ ದೇವೇಂದ್ರನ ಸೇವೆ ಮಾಡ್ತಿದ್ರೋ ಹಾಗೇ ಇಲ್ಲಿ ಅಮರಾವತಿಯ ಥರನೇ ಶೋಭಿಸುತ್ತಿರುವಂತಹ ಈ ಇಂದ್ರಪ್ರಸ್ಥದ ಅರಮನೆಯಲ್ಲಿ
ಪಾಂಡವರನ್ನು ಕುರಿತು ಸೇವೆ ಮಾಡಲಿಕ್ಕಂತ ಬರ್ತಾ ಇದ್ದಾರೆ. ಇಲ್ಲಿ ಭಗವಂತನೂ ಇದ್ದಾನೆ, ಭಗವಂತನ ಸೇವೆಯೂ ಕೂಡ ಆಗ್ತದೆ. ಅದು ಪರಮ ದುರ್ಲಭವಾದದ್ದು. ಇಲ್ಲಿ ಪಾಂಡವರ ಹತ್ತಿರ ಭಗವಂತ ಇದ್ದಾನೆ. ಸೊ ಪಾಂಡವರ ಸೇವೆಯನ್ನು, ಪಾಂಡವರ ಸೇವೆಗಂತ ಬಂದವರು ಭಗವಂತನ ಸೇವೆ ಮಾಡಿ ಹೋಗ್ತಿದ್ರು. ಅಂದರೆ ಭಗವಂತನ ಸೇವೆ ಅದು ಬಹಳ ದುರ್ಲಭವಾದ್ದು. ಸೊ ಅದು ಕೂಡ ಇಲ್ಲಿ ಸಿಗ್ತದೆ ಅನ್ನುವಂಥದ್ದು ಅಹೋಭಾಗ್ಯ ಅವರದು. ಮುನಯಶ್ಚ ಸರ್ವ ಆಯಾಂತಿ, ಮುನಯಶ್ಚ ಋಷಿಮುನಿಗಳು ಕೂಡ, ಮುನಯ ಮುನಿ, ಮುನಯ, ಮುನಿ ಅಂದರೆ ಏಕವಚನ, ಮುನಯ ಅಂದರೆ ಬಹುವಚನ. ಸರ್ವ ಮುನಯ, ಎಲ್ಲ ಮುನಿಗಳು ಋಷಿಮುನಿಗಳು ಕೂಡ ಆಯಾಂತಿ, ಸೇವಂತೆ ಅಂತ ಹೇಳಿದಾಗೆ ಆಯಾಂತಿ ಇಲ್ಲಿಗೆ ಬರ್ತಿದ್ರು ತಪ್ಪದೆ. ಯಾಕಂದರೆ ಇಲ್ಲಿ ಭಗವಂತ ಕೃಷ್ಣ ಅಂದರೆ ಯಾದವ ಕೃಷ್ಣ ಮತ್ತು ವಾಸಿಷ್ಠ ಕೃಷ್ಣ ಇಬ್ಬರೂ ಇರ್ತಾರೆ ಇಲ್ಲಿ. ಸೊ ಅಂತಹ ಆ ಭಗವಂತನ ಸೇವೆ, ಭಗವಂತನ ದರ್ಶನ ಭಾಗ್ಯ ಇದು ಯಾವಾಗಲೂ ಸಿಗುವಂಥದ್ದಲ್ಲ ಅಂತ ಹೇಳ್ಕೊಂಡು ಬಹಳ ಸಂತೋಷದಿಂದ ಬಂದು ಆನಂದದ ತುಂದೆಳರಾಗ್ತಿದ್ದರು ಭಗವಂತನ ಸೇವೆ ಮಾಡಿ. ದೇವತೆಗಳೂ ಕೂಡ ಬರ್ತಿದ್ದರು. ಖಾಲಿ ಗಂಧರ್ವರು, ವಿದ್ಯಾಧರ, ಚಾರಣರು ಮಾತ್ರ ಅಲ್ಲ. ಯಾಕಂದರೆ ಭಗವಂತ ಎಲ್ಲಿದ್ದಾನೋ ಅಲ್ಲಿ ದೇವತೆಗಳು ಬರಲೇಬೇಕು. ದೇವಾಹ ಅಪಿ ಆಯಾಂತಿ, ದೇವತೆಗಳು ಕೂಡ ಬರ್ತಿದ್ದರು. ಯಾಕೆ ಇಲ್ಲಿ ಭಗವಂತನ ಎರಡೂ ರೂಪಗಳು ಇಲ್ಲಿ ಇವೆ. ಆದ್ದರಿಂದ ಬಂದು ಕೃಷ್ಣಂ ಅರ್ಚಿತುಂ, ಕೃಷ್ಣಂ ಅಂದರೆ ಯಾದವ ಕೃಷ್ಣ ಮತ್ತು ವಾಸಿಷ್ಠ ಕೃಷ್ಣ ಇಬ್ಬರನ್ನು ಸೇವೆ ಮಾಡಲಿಕ್ಕೆ, ಅರ್ಚಿತುಂ, ಅರ್ಚಿತುಂ ಅಂದರೆ ದ್ರಷ್ಟುಂ ಅಂದರೆ ನೋಡಲಿಕ್ಕೆ, ಖಾದಿತುಂ ತಿನ್ನಲಿಕ್ಕೆ. ಸೊ ಇಲ್ಲಿ ಅರ್ಚಿತುಂ ಅಂದರೆ ಪೂಜೆ ಮಾಡಲಿಕ್ಕೆ, ಅರ್ಚನೆ, ಅರ್ಚನೆ ಪೂಜೆ. ಸೊ ಭಗವಂತನ ಭಕ್ತಿ, ಭಗವಂತನ ಸೇವೆ. ಸೊ ಭಗವಂತನ ನವವಿಧ ಭಕ್ತಿಗಳನ್ನು ಮಾಡಲಿಕ್ಕೆ ಬರ್ತಿದ್ದರು. ದೇವತೆಗಳು ಕೂಡ ಬರ್ತಿದ್ದರು ಈ ಇಂದ್ರಪ್ರಸ್ಥಕ್ಕೆ ಅನ್ನುವಂಥ 9ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯ ಅಂತ ನೋಡುವ. ಗಂಧರ್ವರು, ವಿದ್ಯಾಧರರು, ಚಾರಣರು ಮೊದಲಾದ ಸಮಸ್ತರು ಹೇಗೆ ದೇವಲೋಕಕ್ಕೆ ಹೋಗಿ ಇಂದ್ರನನ್ನು ಯಾವ ರೀತಿ ಸೇವಿಸುತ್ತಿದ್ದರೋ ಹಾಗೆ ಇಲ್ಲಿ ಪಾಂಡವರನ್ನು ಒಂದು ಸೇವಿಸುತ್ತಿದ್ದರು. ಎಲ್ಲ ದೇವತೆಗಳು, ಮುನಿಗಳು ಎಲ್ಲರೂ ಈಗ ಇಲ್ಲಿಗೆ ಬರ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಭಗವಂತನೇ ನೆಲೆಸಿದ್ದಾನೆ. ಸೊ ಭಗವಂತ ಇದ್ದಾನೆ ಅಂತೇಳಿಬಿಟ್ಟು ದೇವಲೋಕದ ಎಲ್ಲ ದೇವತೆಗಳು ಬರ್ತಾರೆ ಇಲ್ಲಿಗೆ. ಆಮೇಲಿಂದ ಮುನಿಗಳು ಬರ್ತಾರೆ. ಸೊ ಮುನಿಗಳು ಬಂದು, ದೇವತೆಗಳು ಬಂದು ಕೃಷ್ಣನ ಎರಡೂ ರೂಪಗಳನ್ನು ಆರಾಧನೆ ಮಾಡಿ ಆರಾಧಿಸಲಿಕ್ಕೆ ಅಂತೇಳಿ ಇಲ್ಲಿಗೆ ಆಗಮಿಸುತ್ತಿದ್ದರು. ಆಗಮಿಸುತ್ತಿದ್ದರು ಯಾವ ಶಬ್ದ? ಆಯಾಂತಿ, ಆಯಾತಿ ಅಂದರೆ ಒಬ್ಬ, ಆಯಾಂತಿ ಬರ್ತಿದ್ರು, ಎಲ್ಲರೂ ಬರ್ತಿದ್ರು. ದೇವಾಹ, ದೇವ ಅಂದರೆ ದೇವ, ದೇವತೆ. ಸೊ ದೇವಾಹ ದೇವತೆಗಳು, ಅಪಿ ಅವರು ಕೂಡ ಕೃಷ್ಣಂ ಭಗವಂತನ ಎರಡೂ ರೂಪಗಳು. ಸೊ ಯಾದವ ಕೃಷ್ಣ, ವಾಸಿಷ್ಠ ಕೃಷ್ಣ, ವೇದವ್ಯಾಸರು. ಸೊ ಕೃಷ್ಣಂ ಅರ್ಚಿತುಂ, ಅರ್ಚಿತುಂ ಅಂತ ಹೇಳಿದ್ರೆ ಆರಾಧಿಸಲಿಕ್ಕೆ, ಪೂಜೆ ಮಾಡಲಿಕ್ಕೆ, ಸೇವಿಸಲಿಕ್ಕೆ ಬರ್ತಿದ್ರು. ಪಾಂಡವರೆಲ್ಲ ಒಂದು ಕಾಲದಲ್ಲಿ ಇಂದ್ರ ಪದವಿಯಲ್ಲಿ ಇದ್ದವರು. ಹಾಗೆ ಅರ್ಜುನನಂತೂ ಈ ಮನ್ವಂತರದಲ್ಲೇ ಇಂದ್ರನಾಗಿದ್ದಾನೆ. ಆದ್ದರಿಂದ ದೇವೇಂದ್ರ ದೇವಲೋಕದ ಒಡೆಯ. ಸೊ ಈ ಮನ್ವಂತರದಲ್ಲಿ ಇಂದ್ರನಾಗಿದ್ದಾನೆ. ಸೊ ಅಲ್ಲಿ ದೇವೇಂದ್ರ ಕೂತಿದ್ದಾನೆ, ಇಲ್ಲಿ ಅರ್ಜುನ ಕೂತಿದ್ದಾನೆ. ಸೊ ಅದು ಅಮರಾವತಿಯಲ್ಲಿ ದೇವೇಂದ್ರ, ಇಂದ್ರಪ್ರಸ್ಥದಲ್ಲಿ ಅರ್ಜುನ. ಸೊ ಹೀಗೆ ವಾಯುದೇವರೇ ಭೀಮಸೇನನ ಅವತಾರ. ಆದ್ದರಿಂದ ವಾಯುದೇವರು, ಇಂದ್ರ ಎಲ್ಲ ಇಲ್ಲೇ ಇದ್ದಾರೆ. ಆದ್ದರಿಂದ ಇಲ್ಲಿಗೂ ಕೂಡ ಸೇವೆ ಮಾಡಲಿಕ್ಕೆ ಬರ್ತಿದ್ರು ಅನ್ನುವಂಥದ್ದು. ಕೃಷ್ಣ, ಯಾದವ ಕೃಷ್ಣ, ವೇದವ್ಯಾಸರು ಹೆಚ್ಚಾಗಿ ಪಾಂಡವರ ಬಳಿಯಲ್ಲೇ ವಾಸಿಸುತ್ತಿದ್ದರು. ಯಾಕಂದರೆ ಭಗವಂತನಿಗೆ ಇದಕ್ಕಿಂತ ಉತ್ತಮವಾದ ಸ್ಥಾನ ಇನ್ನೊಂದಿಲ್ಲ. ಇಲ್ಲಿ ಈ ಇಂದ್ರಪ್ರಸ್ಥದಲ್ಲಿ ಕೆಲವೇ ಮನೆಗಳಿದ್ದದ್ದು, ಈಗ ಪೂರ್ತಿ ತುಂಬಿ ಹೋಗಿದೆ. ಎಲ್ಲಿಂದ ಬಂದಿದ್ದಾರೆ? ಪಕ್ಕದ ದೇಶಗಳಿಂದ ಜನರು ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ? ಇಲ್ಲಿ ಭಗವಂತನ ದರ್ಶನ ಆಗ್ತದೆ. ಇಲ್ಲಿ ಇದ್ದರೆ ಪರಲೋಕಕ್ಕೆ ಹೋಗುವಂಥದ್ದು, ಒಳ್ಳೆಯ ಉತ್ತಮ ಲೋಕಗಳನ್ನು
ಪಡೀಲಿಕ್ಕೆ ಇದು ಸದವಕಾಶ ಅಂತ ತಿಳ್ಕೊಂಡು ಎಲ್ಲ ಇಂದ್ರಪ್ರಸ್ಥಕ್ಕೆ ಬಂದು ನೆಲೆಸಿದ್ದಾರೆ. ಸೊ ಅವರೆಲ್ಲರಿಗೆ ಅಂತೇಳಿದರೆ ಅತ್ಯಂತ ಸಂತೋಷದ ವಿಷಯ, ಇಲ್ಲಿ ಭಗವಂತನ ಎರಡೂ ರೂಪಗಳು ಇವರಿಗೆ ಪ್ರತ್ಯಕ್ಷ ದರ್ಶನಕ್ಕೆ ಕಾಣಿಸಿಕೊಳ್ತಾ ಇರುವಂಥದ್ದು. ಸೊ ಹೀಗೆ ಅಲ್ಲಿಗೆ ದೇವತೆಗಳು ಮುನಿಗಳು ಕೂಡ ಅಲ್ಲಿಗೆ ಏನು ಮಾಡ್ತಿದ್ರು, ಬರ್ತಿದ್ರು. ಕೃಷ್ಣನನ್ನು ಭಗವಂತನನ್ನು ಪ್ರತ್ಯಕ್ಷ ಆರಾಧಿಸುವ ವಿಶೇಷ ಅವಕಾಶದ ಲಾಭದಿಂದಾಗಿ. ಸೊ ರಾಮರಾಜ್ಯದಲ್ಲಿ ಬ್ರಹ್ಮಾದಿ ದೇವತೆಗಳು ಶ್ರೀರಾಮನ ದರ್ಶನಕ್ಕೆ ಬರ್ತಿದ್ರು ಅಂತ ಕೇಳಿದ್ದೇವೆ. ಅದೇ ರೀತಿಯಲ್ಲಿ ಅಲ್ಲಿ ಶ್ರೀರಾಮ ಇದ್ದರೆ ರಾಮಾಯಣದಲ್ಲಿ, ಮಹಾಭಾರತದಲ್ಲಿ ಈ ಇಂದ್ರಪ್ರಸ್ಥದಲ್ಲಿ ಧರ್ಮರಾಜ ರಾಜನಾಗಿರುವಾಗ ಕೃಷ್ಣನ ಎರಡೂ ರೂಪಗಳು ಇಲ್ಲೇ ಪ್ರತ್ಯಕ್ಷ ದರ್ಶನಕ್ಕೆ ಎಲ್ಲ ಭಕ್ತರಿಗೆ ಲಭಿಸ್ತಾ ಇರುವಂಥದ್ದು. ಸೊ ಈ ರೀತಿಯಲ್ಲಿ ಕೃಷ್ಣ ಅಂತೇಳಿದರೆ ಯಾದವ ಕೃಷ್ಣ ಮತ್ತು ವಾಸಿಷ್ಠ ಕೃಷ್ಣ ಇಬ್ಬರನ್ನು ವಿವಕ್ಷಿತ ಅಂತ ಹೇಳಿದ್ದಾರೆ. ಅಲ್ಲಿಗೆ 9ನೇ ಶ್ಲೋಕ ಆಯಿತು. 10ನೇ ಶ್ಲೋಕವೇನಾರೆ ಯೇಷಾಂ ರಾಷ್ಟ್ರೇ ಕಾರ್ತಯುಗಾ ಹಿ ಧರ್ಮಾಃ ಪ್ರವರ್ತಿತಾ ಏವ ತತೋಧಿಕಾಶ್ಚ ವೃದ್ಧಿಶ್ಚ ತಸ್ಮಾದಧಿಕಾ ಸುವರ್ಣರತ್ನಾಂಬರಾದೇರಪಿ ಸಸ್ಯ ಸಂಪದಾ. ಧರ್ಮಾಚರಣೆಯ ಮಾರ್ಗದಲ್ಲಿ ಪಾಂಡವರ ರಾಜ್ಯಭಾರ ಹೇಗಿತ್ತು ಅಂತ ಆಚಾರ್ಯರಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಆ ಪಾಂಡವರ ರಾಜ್ಯದಲ್ಲಿ ಕೃತಯುಗದ ಧರ್ಮಗಳು ಆ ಪಾಂಡವರಿಂದ ಪ್ರವರ್ತಿಸಲ್ಪಟ್ಟಿದ್ದವಂತೆ. ಆದ ಕಾರಣ ಕೃತಯುಗದ ಧರ್ಮಗಳಿಗಿಂತಲೂ ಹೆಚ್ಚಾಗಿಯೇ ಧರ್ಮಾಚರಣೆ ನಡೆಯುತ್ತಿದ್ದವಂತೆ. ಕೃತಯುಗಕ್ಕಿಂತಲೂ ಅಧಿಕವಾದ ಚಿನ್ನ, ರತ್ನ, ವಸ್ತ್ರ ಇವುಗಳ ಮೊದಲಾಗಿಯುಳ್ಳ ಮತ್ತು ಸಸ್ಯ ಸಂಪತ್ತುಗಳ ವೃದ್ಧಿಯೂ ಕೂಡ ಅಲ್ಲಿ ಆಗಿತ್ತಂತೆ. ತೇಷಾಂ ರಾಷ್ಟ್ರೇ ಕಾರ್ತಯುಗಾ ಹಿ ಧರ್ಮಾಃ ಪ್ರವರ್ತಿತಾ ಏವ ತತೋಧಿಕಾಶ್ಚ ವೃದ್ಧಿಶ್ಚ ತಸ್ಮಾತ್ ಅಧಿಕಾ ಸುವರ್ಣ ರತ್ನಾಂಬರಾದೇರಪಿ ಸಸ್ಯ ಸಂಪದಾಂ. ತೇಷಾಂ ರಾಷ್ಟ್ರೇ, ಈ ಪಾಂಡವರ ಇಂದ್ರಪ್ರಸ್ಥ ರಾಷ್ಟ್ರದಲ್ಲಿ, ರಾಷ್ಟ್ರೇ ಅಂದರೆ ವನೆ, ವನೆ ಅಂದರೆ ವನದಲ್ಲಿ, ರಾಷ್ಟ್ರೇ ಅಂದರೆ ರಾಷ್ಟ್ರದಲ್ಲಿ, ತೇಷಾಂ ಅಂದರೆ ಅವರ, ಅವರ ಅಂದರೆ ಪಾಂಡವರ, ಪಾಂಡವರ ರಾಷ್ಟ್ರದಲ್ಲಿ, ಇಂದ್ರಪ್ರಸ್ಥ ಈ ದೇಶದಲ್ಲಿ, ಕಾರ್ತಯುಗಾ ಹಿ ಧರ್ಮಾಃ, ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಸೊ ಇದು ಪಾಂಡವರ ಯುಗ, ದ್ವಾಪರ ಯುಗ. ಕೃತಯುಗ ಹೋಗಿ ತ್ರೇತಾಯುಗ ಹೋಗಿ ದ್ವಾಪರ ಯುಗ ಬಂದಿದ್ದು. ಸೊ ಕೃತಯುಗದ ಧರ್ಮಗಳು, ಕಾರ್ತಯುಗ ಅಂತೇಳಿದರೆ ಕೃತಯುಗದ ಧರ್ಮಗಳು ಪಾಂಡವರ ಇಂದ್ರಪ್ರಸ್ಥ ದೇಶದಲ್ಲಿ ಇದ್ದುವು. ಕಾರ್ತಯುಗಾ ಹಿ ಧರ್ಮಾಃ, ಮಧ್ಯದಲ್ಲಿ ತ್ರೇತಾಯುಗ ಬಂದು ದ್ವಾಪರ ಯುಗ ಬಂದರೂ ಅವರು ಇನ್ನೂ ಕೃತಯುಗದ ಧರ್ಮಗಳನ್ನು ಆಚರಿಸ್ತಾ ಇದ್ದಾರೆ. ಅದು ಏನದು ವಿಶೇಷ ಕೃತಯುಗದ ಧರ್ಮ ಅಂತೇಳಿದರೆ, ಪ್ರವರ್ತಿತ, ಜನರು ಅದನ್ನೇ ಪ್ರವೃತ್ತಿ ಮಾಡಿಕೊಂಡಿದ್ದರು. ತಥೋ ಅಧಿಕಾಶ್ಚ ಅಂತೇಳಿದರೆ ಬಹಳವಾಗಿ. ಆದ್ದರಿಂದ ಹಾಗಾದರೆ ಏನು ಇದು ಕೃತಯುಗದ ಮುಖ್ಯವಾದ ವಿಶೇಷತೆ ಏನಂತ ಹೇಳಿದರೆ, ಒಬ್ಬನೇ ಭಗವಂತ. ಅದೇ ತ್ರೇತಾಯುಗಕ್ಕಾಗುವಾಗ ವೇದಗಳು ಕೂಡ ಏನು ಬೇರೆ ಬೇರೆ ದೇವತೆಗಳನ್ನು, ಆ ದೇವತೆಗಳಿಗೆ ಯಜ್ಞಗಳನ್ನು ಎಲ್ಲ ಮಾಡಲಿಕ್ಕೆ ಶುರು ಮಾಡಿದರು. ಅಂದರೆ ಇಂದ್ರಾದಿಗಳು, ವರುಣ, ಕುಬೇರ, ಸೊ ಎಲ್ಲರಿಗೆಲ್ಲ ಆಹುತಿ ಕೊಡಲಿಕ್ಕೆ ಶುರು ಮಾಡಿದರು. ಕೃತಯುಗದಲ್ಲಿ ಆಹುತಿ ಎಲ್ರಿಗೂ ಕೊಡ್ತಾ ಇದ್ದರು, ಆದರೆ ಎಲ್ರಿಗೂ ಸ್ಪಷ್ಟವಾಗಿ ಗೊತ್ತಿತ್ತು ಎಲ್ಲ ಆಹುತಿಗಳು ಎಲ್ಲ ಇಂದ್ರ ಅಂತೇಳಿದರು ಅದು ಭಗವಂತನಿಗೆ ಹೋಗುವುದು ಅನ್ನುವಂಥದ್ದು ಸ್ಪಷ್ಟವಾಗ್ತಿತ್ತು. ಅಂತೇಳಿದರೆ ಕೃತಯುಗದಲ್ಲಿ ಒಬ್ಬನೇ ಭಗವಂತ, ದೇವರು ಒಬ್ಬನೇ, ಬೇರೆ ಯಾರ ಹೆಸರು ಹೇಳಿದರೂ ಅದು ದೇವರದೇ ಇನ್ನೊಂದು ಹೆಸರು ಅನ್ನುವಂಥದ್ದು ಸ್ಪಷ್ಟವಾಗಿತ್ತು. ಆಮೇಲಿಂದ ಬಾಕಿ ದೇವತೆಗಳ ಆರಾಧನೆ ಎಲ್ಲ ತ್ರೇತಾಯುಗದಲ್ಲಿ ಶುರುವಾಯಿತು. ಸೊ ದ್ವಾಪರ ಯುಗದಲ್ಲಿಯೂ ಅದೇ ಮುಂದುವರಿಯಿತು. ಆದರೆ ಇಂದ್ರಪ್ರಸ್ಥ ರಾಷ್ಟ್ರದಲ್ಲಿ ಮಾತ್ರ
ಭಗವಂತ ಒಬ್ಬನೇ. ಯಾರು ಅಂತೇಳಿದರೆ ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇದ್ದಾನೆ, ಅದೇ ಭಗವಂತ. ಯಾರು ವಾಸಿಷ್ಠ ರೂಪದಲ್ಲಿ, ವಾಸಿಷ್ಠ ಕೃಷ್ಣ ರೂಪದಲ್ಲಿ, ಯಾದವ ಕೃಷ್ಣ ರೂಪದಲ್ಲಿ ಯಾರು ಕಾಣಿಸ್ತಾ ಇದ್ದಾನೋ ಅವನಿಗೂ ಅಲ್ಲಿ ಶ್ವೇತದ್ವೀಪದಲ್ಲಿ ಯಾವುದರಲ್ಲಿ ಕ್ಷೀರ ಸಮುದ್ರದಲ್ಲಿ ನೆಲೆಸಿರುವಂಥ ಭಗವಂತನಿಗೂ ಏನೂ ವ್ಯತ್ಯಾಸ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಿತ್ತು. ಯಾಕಂತೇಳಿದರೆ ಈ ಇಂದ್ರಪ್ರಸ್ಥ ರಾಷ್ಟ್ರದಲ್ಲಿ ಇರುವವರು ಸಾಮಾನ್ಯ ಎಲ್ಲರೂ ಕೂಡ ಭಗವದ್ ಭಕ್ತರೇ ಆಗಿದ್ದರು, ವಿಷ್ಣು ಭಕ್ತರೇ ಆಗಿದ್ದರು. ಅವರು ಅಲ್ಲಿ ಇರಲಿಲ್ಲ. ಅಲ್ಲಿ ಮೂಲವಾಸಿಗಳು ಬಹಳ ಕಡಿಮೆ, ಎಲ್ಲ ಹೊರಗಿಂದ ಬಂದವರು, ಎಲ್ಲ ಕೇಳಿಯೇ ಬಂದವರು. ಏನಂತ ಹೇಳಿದರೆ ಅಲ್ಲಿ ಭಗವಂತನೇ ಪ್ರತ್ಯಕ್ಷ ಕಾಣಿಸ್ತಾನೆ. ಹಾಗಾದರೆ ನಮಗೆ ಪರಲೋಕಕ್ಕೆ ಹೋಗಲಿಕ್ಕೆ ಬಹಳ ಒಳ್ಳೆಯ ಯಾವುದೇ ನಿಷ್ಠೆ ಧರ್ಮದಲ್ಲಿ ಇರಲಿಕ್ಕೆ ಎಲ್ಲದಕ್ಕೂ ಅವಕಾಶ ಇರುವಂತಹ ಪೂಜೆ ಪುನಸ್ಕಾರಾದಿಗಳು ಪಾರಾಯಣಗಳು ಎಲ್ಲವೂ ಇರುವಂತಹ ಒಂದು ರಾಷ್ಟ್ರ ಅಂತೇಳಿದರೆ ಇಂದ್ರಪ್ರಸ್ಥ ರಾಷ್ಟ್ರ ಅಂತ ಹುಡುಕಿಕೊಂಡು ಬಂದು ಅಲ್ಲಿ ನೆಲೆಸಿದ್ದಾರೆ. ಆದ್ದರಿಂದ ಅಲ್ಲಿ ಧರ್ಮ ಅನ್ನುವಂಥದ್ದು ಮನೆ ಮಾಡಿಬಿಟ್ಟಿದೆ. ಅದಕ್ಕೋಸ್ಕರನೇ ಹೇಳಿದ್ದು ಆವಾಗ ರೋಗ ರುಜಿನಗಳೇ ಇರಲಿಲ್ಲ, ಎಲ್ಲ ಸಮೃದ್ಧಿ ಇರ್ತಿತ್ತು, ಯಾವ ಕಾಮನೆಯು ಪೂರ್ತಿ ಆಗಲಿಲ್ಲ ಅಂತ ಇಲ್ಲವೇ ಇಲ್ಲ ಅಂತೇಳಿದರೆ ಮುಖ್ಯವಾಗಿ ಎಲ್ಲರೂ ಕೂಡ ಹರಿಭಕ್ತಿಯಲ್ಲೇ ನಿರತರಾಗಿದ್ದರು ಅನ್ನುವಂಥದ್ದು. ಸೊ ಹಾಗೆ ಮತ್ತೆ ಅದನ್ನೇ ಹೇಳ್ತಾರೆ ಕೃತಯುಗದ ಧರ್ಮ. ನೀವು ಸ್ವಲ್ಪ ಯೋಚನೆ ಮಾಡಿದರೆ ಇವಾಗ ಮಧ್ವಾಚಾರ್ಯರು ಬಂದು ಈ ಕಲಿಯುಗದಲ್ಲಿಯೂ ಕೂಡ ತತ್ವಜ್ಞಾನವನ್ನು ಚೆನ್ನಾಗಿ ಸ್ಥಾಪನೆ ಮಾಡಿ ಒಳ್ಳೆ ಅಂತೇಳಿದರೆ ದೋಷವೇ ಇಲ್ಲದ 21 ಮೊದಲಿನ ಭಾಷ್ಯಗಳು ದೋಷಪೂರಿತವಾದದ್ದನ್ನು ಪ್ರತಿಯೊಂದು ಭಾಷ್ಯದಲ್ಲಿಯೂ ಕೂಡ ಇರುವಂಥ ದೋಷಗಳನ್ನು ಎತ್ತಿ ಹಿಡಿದು ಅದನ್ನು ಜನರಿಗೆ ತೋರಿಸಿ ನಿಮಗೆ ಒಂದು ಒಳ್ಳೆಯ ಭಾಷ್ಯವನ್ನು ಕೊಡ್ತೇನೆ, ಯಾವುದಲ್ಲಿ ದೋಷವೇ ಇಲ್ಲ ಅಂತ ಹೇಳುವಂಥದ್ದು ಸರ್ವಜ್ಞರಾದ ಆ ಮಧ್ವಾಚಾರ್ಯರು ಕೊಟ್ಟ ಆ ಸಿದ್ಧಾಂತದ ಪ್ರಕಾರ ನಾವಿರುವಾಗ ನಾವು ಕೂಡ ಮಧ್ವರು ಏನು ಹೇಳಿದ್ದು ಅಂತ ಹೇಳಿದರೆ ಭಗವಂತ ಒಬ್ಬನೇ ಅಂತ. ಯಾವ ದೇವತೆಯನ್ನು ನೋಡಿದರೂ ನಮಗೆ ಅದರಲ್ಲಿ ಅಂತರ್ಯಾಮ ಆಗಿ ಇರುವಂತಹ ಭಗವಂತನೇ ಕಾಣುವಂಥದ್ದು. ನಾವು ಯಾವ ಹೋಮ ಮಾಡಿದರೂ ನಾವು ಹೋಮದ ಸಂಕಲ್ಪದಲ್ಲಿ ಹೇಳೋದು ಏನಂತೇಳಿದರೆ, ನಾವು ಇದು ಚಂಡಿಕಾ ಹೋಮ ಅಂತೇಳಿದರೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಸ್ವರೂಪಿ ಚಂಡಿಕಾ ದುರ್ಗಾ ಪರಮೇಶ್ವರಿಯ ಅಂತರ್ಯಾಮಿ ಆಗಿರುವಂತಹ ಆ ಯಾವುದು ಮಧ್ವಾಂತರ್ಗತ ಆ ಭಗವಂತ ಯಾರು ಲಕ್ಷ್ಮೀನಾರಾಯಣ, ಇದು ಅವರಿಗೇ ಸೇರುವುದು ಅಥವಾ ಲಕ್ಷ್ಮೀ ನರಸಿಂಹನಿಗೆ ಸೇರುವುದು. ಆ ಸೇರಲಿ ಅಂತೇಳಿಯೇ ಆ ಯಜ್ಞ ಮಾಡುವಂಥದ್ದು. ಅಂದರೆ ಕೃತಯುಗದ ಧರ್ಮವನ್ನು ಕಲಿಯುಗದಲ್ಲಿ ಮಧ್ವಾಚಾರ್ಯರು ತಂದು ನಮಗೆ ಕೊಟ್ಟಿದ್ದಾರೆ ಅಂತೇಳಿದರೆ ನಮಗೆ ಅನ್ನಿಸಬೇಕು ನಾವು ಎಷ್ಟು ಪುಣ್ಯ ಮಾಡಿ ಹುಟ್ಟಿದ್ದೇವೆ ಅಂತ. ಅಂದರೆ ಕೃತಯುಗದ ಧರ್ಮ ಇಂದ್ರಪ್ರಸ್ಥದಲ್ಲಿ ಇತ್ತು ಅಂತ ಹೇಳುವಂಥದ್ದು ನಮಗೂ ಸಿಕ್ಕಿದೆ ಮಧ್ವ ಸಿದ್ಧಾಂತದಲ್ಲಿ ಅನ್ನೋದನ್ನು ನಾವು ಮರಿಲಿಕ್ಕೂಡ್ದು. ಕಲಿಯುಗದಲ್ಲಿ ಭಗವಂತನ ನಾಮಸ್ಮರಣೆ ಮಾಡಿದ್ರೇ ಅಷ್ಟು ಪುಣ್ಯ. ಯಾಕಂತೇಳಿದರೆ ಕಲಿಯುಗದಲ್ಲಿ ಜನರಿಗೆ ಧರ್ಮ ಬುದ್ಧಿಯೇ ಇರುವುದಿಲ್ಲ. ಅಂತಹ ಕಲಿಯುಗದಲ್ಲಿ ಇರುವವರು ನಾವು ಪ್ರತಿದಿನ ಹೀಗೆ 2 ಗಂಟೆಯಿಂದ 3 ಗಂಟೆವರೆಗೆ ಒಂದು ನಿಷ್ಠೆಯಿಂದ ಸೇರಿಕೊಂಡು ಭಕ್ತಿಯಿಂದ ಇದನ್ನು ಕೇಳಿಕೊಂಡು ಒಂದು ಅನುಷ್ಠಾನ ಕೂಡ ಜೊತೆಗೆ ಮಾಡಿದರೆ, ಅಂದರೆ ಧರ್ಮ ಮಾರ್ಗದಿಂದ ನಾವು ಹೋಗಬಾರದು ಹೊರಗೆ ಅಂತ ದೃಢಚಿತ್ತದಿಂದ ಇದ್ದರೆ ಕೃತಯುಗವನ್ನು ನಾವು ಕಲಿಯುಗದಲ್ಲಿ ನಾವು ಧರ್ಮ ಪಾಲನೆ ಮಾಡಿದಾಗ ಆಗ್ತದೆ. ಸೊ ಆದ್ದರಿಂದ ಈ ಇಂದ್ರಪ್ರಸ್ಥ ಈ ದೇಶದಲ್ಲಿ ವೃದ್ಧಿಶ್ಚ ತಸ್ಮಾತ್ ಅಧಿಕ. ವೃದ್ಧಿ ಅಂದರೆ ಸಮೃದ್ಧಿ, ಸಮೃದ್ಧಿ ಅಂದರೆ ಸಮ್ಯಕ್ ವೃದ್ಧಿ ಅಂತೇಳಿದರೆ ಎಲ್ಲದರಲ್ಲಿಯೂ ಯಾವುದನ್ನು ಅವರು ಅಂತೇಳಿದರೆ ಯಾವುದು ಮುಟ್ಟಿದ್ರೂ ಚಿನ್ನ ಆಗ್ತದೆ ಅಂತೇಳಿದರೆ ಸಮೃದ್ಧಿ ಅಂತೇಳಿದರೆ ಎಲ್ಲದರಲ್ಲಿಯೂ ಸಮೃದ್ಧಿ. ಸಮೃದ್ಧಿ ಅಂದರೆ ಧರ್ಮ ಮಾರ್ಗದಲ್ಲಿ ಹೋಗುವಂಥ ಪ್ರತಿಯೊಂದರಲ್ಲಿಯೂ ಸಮೃದ್ಧಿ. ತಸ್ಮಾತ್ ಅಧಿಕ ಅಂತೇಳಿದರೆ ಇದು ಯಾಕೆ ಎಲ್ಲವೂ ಸಮೃದ್ಧಿಯೇ ಇದೆ ಇಂದ್ರಪ್ರಸ್ಥದಲ್ಲಿ ಅಂತೇಳಿದರೆ ಧರ್ಮ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ತಸ್ಮಾತ್ ಅಧಿಕ ಸುವರ್ಣ ರತ್ನ ಅಂಬರಾದೇರಪಿ ಸಸ್ಯ ಸಂಪದಾಂ ಹೇಳ್ತಾರೆ. ಸಮೃದ್ಧಿ ಸಮೃದ್ಧಿ ಅಂತ ಹೇಳಿಬಿಟ್ಟು ಯಾವುದರಲ್ಲಿ ಸಮೃದ್ಧಿ ಅದನ್ನು ಹೇಳಿಬಿಟ್ರು. ಏನು? ಸುವರ್ಣ
ಅಂತೇಳಿದ್ರೆ ಏನ್ರಿ ಈಗ ಸಾಧ್ಯನೇ ಇಲ್ಲ ಬಂಗಾರ ತಗೊಳ್ಳಿಕ್ಕೆ. ಏನದು 1 ಗ್ರಾಮಿಗೆ 12,000 ರೂಪಾಯಿ ಆಗಿಬಿಡ್ತು. ಅಂದರೆ ಇವತ್ತು 12,000, ನಾಳೆಗಾಗುವಾಗ 12,500, ನಾಡ್ದಾಗುವಾಗ 13,000. ಅದಕ್ಕೊಂದು ಲಂಗು ಲಗಾಮ್ ಇಲ್ಲದೆ ಈ ಥರ ಏರ್ತಾನೆ ಇದ್ದರೆ ಹೇಗೆ ತಗೊಳ್ಳೋದು? ಪ್ರಶ್ನೆಯೇ ಇಲ್ಲ. ನಿಮಗೆ ಬೇಕಾದಷ್ಟು ಭಗವಂತ ದುಡ್ಡು ಕೊಟ್ಟಿದ್ದಾನೆ, ಸಂಪಾದನೆ ಕೊಟ್ಟಿದ್ದಾನೆ ಅಂತ ಆದರೆ ಅದು ಗ್ರಾಮಿಗೆ 13,000 ಆದರೇನು, 15,000 ಆದರೇನು, ನೀವೇನು ಹೆದರ್ತೀರಾ? ದುಡ್ಡು ಇದೆ ಅಂತೇಳಿದರೆ ಹೆದರುವುದಿಲ್ಲ ಅಲ್ವಾ? ಅದೇ ಥರ ಬೇಕಾದಷ್ಟು ಸುವರ್ಣ ಸಮೃದ್ಧಿ ಎಲ್ಲಿ? ಇಂದ್ರಪ್ರಸ್ಥ ದೇಶದಲ್ಲಿ. ರತ್ನ ಅಂತೇಳಿದರೆ ಗೋಮೇಧ, ರತ್ನ, ವಜ್ರ, ಆಮೇಲೆ ಪುಷ್ಯರಾಗ ಇದೆಲ್ಲ ವಜ್ರ, ಇದೆಲ್ಲ ಯಾವುದು ಬ್ಲೂ ಸಫೈರ್ ಅಂತ ಹೇಳಿದರೆ ನೀಲಮಣಿ, ಆಮೇಲೆ ಯೆಲ್ಲೋ ಸಫೈರ್ ಅಂದರೆ ಪುಷ್ಯರಾಗ, ಆಮೇಲೆ ರುಬಿ ಅಂತ ಹೇಳಿದರೆ ಇದು ಯಾರಿಗೆ? ಆದಿತ್ಯನಿಗೆ, ಸೂರ್ಯನಿಗೆ ಬೇಕಾದ್ದು ಯಾವುದಾದ್ರೂ ಕೆಂಪು ಬಣ್ಣದ ರತ್ನ. ಸೊ ಆಯ್ತಲ್ಲ. ಸೊ ಹೀಗೆ ಎಲ್ಲ ಮುತ್ತು, ಚಂದ್ರನಿಗೆ ಮುತ್ತು, ಆಮೇಲೆ ಅಂಗಾರಕನಿಗೆ ಯಾವುದು? ಗ್ರೀನ್ ಸಫೈರ್. ಅದೇಂತೇಳಿ ಅದಕ್ಕೇನು ಹೇಳ್ತಾರೆ ಎಲ್ಲ ಈಗ ಈ ಕನ್ನಡದ ಶಬ್ದಗಳೆಲ್ಲ ಮರ್ತೋಗಿದೆ, ಅದಕ್ಕೂ ಒಂದು ಹೆಸರಿದೆ. ಸೊ ಹೀಗೆ 9 ಗ್ರಹಗಳಿಗೆ 9 ರತ್ನಗಳಿದ್ದಾವೆ. ಶುಕ್ರನಿಗೆ ವಜ್ರ, ಸೊ ಹಾಗೆ ರಾಹುವಿಗೆ ಗೋಮೇಧಕ, ಆಮೇಲೆ ವೈಡೂರ್ಯ ಕೇತುವಿಗೆ, ಹೀಗೆ 9 ಗ್ರಹಗಳಿಗೆ 9 ರತ್ನಗಳು. ಈ ಎಲ್ಲ ರತ್ನಗಳಿಂದ ತುಂಬಿ ತುಳುಕ್ತಾ ಇದೆ ಇಂದ್ರಪ್ರಸ್ಥ ಅಂಬರ. ಸೊ ಚಿನ್ನ, ರತ್ನಗಳು ಮತ್ತು ಅಂಬರ ಅಂದರೆ ಪೀತಾಂಬರ. ಏನು ಪೀತಾಂಬರ ಉಟ್ಕೊಂಡು ಬಂದುಬಿಟ್ಟಿದ್ದಾಳ್ರಿ ಅವಳು ಅಂತ ಹೇಳಿದ್ರೆ ಅಂಥ ದೊಡ್ಡ ಜರತಾರಿ ಸೀರೆಗಳು. ಸೊ ಇದು ಎಲ್ಲವೂ ಇದೆ ಅಂತೇಳಿದರೆ ಏನರ್ಥ? ಇದೆಲ್ಲ ನಿಮಗೆ ಕಾಣಿಸ್ಲಿಕ್ಕೆ ಸಿಗೋದು ಅಂತೇಳಿದರೆ ಅದ್ದೂರಿಯ ಮದುವೆ. ಆ ಮದುವೆಯಲ್ಲಿ ನೀವು ಯಾರನ್ನು ನೋಡಿದರೂ ಹೀಗೆ ಸಿಗ್ತಾರೆ ನಿಮಗೆ ಅಂತೇಳಿದರೆ, ಹಾಗಾದರೆ ಅಂತಹ ನಿತ್ಯ ಉತ್ಸವ ಇರುವಂತಹ ಇಂದ್ರಪ್ರಸ್ಥ ದೇಶ ಅಂತ ಅರ್ಥ. ಸೊ ಸುವರ್ಣ ರತ್ನ ಅಂಬರಾದೇಹೆ, ಅಂಬರವೇ ಮೊದಲಾದ ಇವುಗಳಿಂದ ಸಸ್ಯ ಸಂಪದ. ಇನ್ನು ತಿನ್ನಲಿಕ್ಕೆ ಏನು ಬೇಕು? ಸಸ್ಯ ಬೇಕಲ್ವ ಅಂತೇಳಿದರೆ ಬೇಕಾದಷ್ಟು ಕೃಷಿಯಲ್ಲಿ ಉತ್ಪನ್ನವೇ ಉತ್ಪನ್ನ ಬೇಕಾದಷ್ಟು ಅಂತೇಳಿದರೆ ಬಹಳಷ್ಟು ಒಳ್ಳೆಯ ಬೆಳೆಗಳಾಗುವಂಥದ್ದು. ಆಮೇಲೆ ಕೃಷಿ ಮಾತ್ರ ಅಲ್ಲ, ನಿಮಗೆ ತರಕಾರಿ ಬೇಕು, ಹಣ್ಣು ಹಂಪಲು ಬೇಕು, ಏಕದಳ ಧಾನ್ಯ ಬೇಕು, ದ್ವಿದಳ ಧಾನ್ಯ ಬೇಕು, ಆಮೇಲೆ ಕಾಫಿ, ಚಾಯ್ ಇತ್ಯಾದಿ ಇದಕ್ಕೆಲ್ಲ ಪ್ಲಾಂಟೇಶನ್ ಕ್ರಾಪ್ಸ್ ಅಂತ ಹೆಸರು, ತೋಟಗಾರಿಕೆಯ ಕೃಷಿ ಅಂತ. ಸೊ ಇದೆಲ್ಲ, ಸೊ ಅದರಲ್ಲಿ ಲವಂಗ, ಏಲಕ್ಕಿ, ಅದು ಇದು ಜಾಯಿಕಾಯಿ ಎಲ್ಲ ಬರ್ತದೆ. ಸೊ ಇದು ಎಲ್ಲ ಸಸ್ಯ ಸಂಪತ್ತು ಅಂತ ಒಟ್ಟಿಗೆ. ಅದರಲ್ಲಿ ಇದು ಬಂತು ಪಶುಪಾಲನೆ, ದನ, ಆಮೇಲೆ ಎಮ್ಮೆ, ಇದೆಲ್ಲ ಯಾವುದು ನಿಮಗೆ ಬೇಕಾದ ಪಶುಪಾಲನೆ. ಸೊ ಎಲ್ಲವೂ ಸೇರಿ ಸಸ್ಯ ಸಂಪದ. ಸಸ್ಯ ಇದ್ದರೆ ತಾನೇ ನಿಮಗೆ ಪಶುಪಾಲನೆ ನಡೆಯುವಂಥದ್ದು. ಇಲ್ಲದಿದ್ದರೆ ಪಶುಗಳಿಗೆ ನೀವೇನಾಗ್ತೀರಿ? ಸಸ್ಯವೇ ಇಲ್ಲದಿದ್ದರೆ. ಆದ್ದರಿಂದ ಸಸ್ಯ ಸಂಪತ್ತು ಹೇರಳವಾಗಿದೆ ಅಂತೇಳಿದರೆ ಎಲ್ಲವೂ ಇದೆ ಅನ್ನುವಂಥದ್ದು. ಸೊ ಈ ರೀತಿ ಇಂದ್ರಪ್ರಸ್ಥ ದೇಶದ ವೈಭವವನ್ನು ಹೇಳ್ತಾರೆ 10ನೇ ಈ ಶ್ಲೋಕದಲ್ಲಿ. ಪಾಂಡವರ ರಾಜ್ಯದಲ್ಲಿ ಕೃತಯುಗದ ಧರ್ಮಗಳು ಆ ಕಾಲಕ್ಕಿಂತಲೂ ಹೆಚ್ಚಾಗಿಯೇ ಜಾರಿಗೆ ಬಂದವು. ಹೋಗಿದ್ದು ಕೃತಯುಗ ಹೋಗಿ ತ್ರೇತಾಯುಗ ಹೋಗಿ ದ್ವಾಪರ ಯುಗ ಬಂದರೂ ಜನರು ಇಂದ್ರಪ್ರಸ್ಥ ದೇಶದಲ್ಲಿ ಕೃತಯುಗದಲ್ಲಿ ಹೇಗೋ ಅದೇ ರೀತಿ ನಮಗೆ ಭಗವಂತ ಕೃಷ್ಣನೇ ಭಗವಂತ, ನಮಗೆ ಸಾಕ್ಷಾತ್ ಭಗವಂತ ಇರುವಾಗ ಇನ್ಯಾರ್ದು ನೆನಪು ಬರುವುದಿಲ್ಲ, ಬಂದರೂ ಅಲ್ಲಿಯೂ ಕೃಷ್ಣನೇ ಇರೋದು ಅನ್ನುವಂಥದ್ದು. ಸೊ ಹೀಗೆ ಆದ್ದರಿಂದ ಚಿನ್ನ, ರತ್ನ, ವಸ್ತ್ರ ಮತ್ತು ಸಸ್ಯ ಸಂಪತ್ತುಗಳ ಸಮೃದ್ಧಿ ಆ ಯುಗಕ್ಕಿಂತಲೂ ಮಿಗಿಲಾಗಿಯೇ ಇತ್ತು. ಪಾಂಡವರ ರಾಷ್ಟ್ರದಲ್ಲಿ ಕೃತಯುಗಕ್ಕಿಂತ ಮಿಗಿಲಾದ ಧರ್ಮ ಪ್ರವೃತ್ತಿ ಉಂಟಾಯಿತು ಅಂತೇಳಿದರೆ ಭಗವಂತ ಒಬ್ಬನೇ ಅಂತ ಆ ಒಂದು ದೃಢ ಚಿತ್ತ ಬಂದುಬಿಟ್ರೆ ನಿಮ್ಮ ಮೋಕ್ಷ ಸಾಧನೆ ಅನ್ನುವಂಥದ್ದು, ಒಳ್ಳೆ ಲೋಕಗಳು ಸಿಗಲಿಕ್ಕೆ ಅದು ಏನಂತ ಹೇಳಿದ್ರೆ ಪ್ರವೃತ್ತಿ ಸುಲಭ ಆಗಿಬಿಡ್ತದೆ ಅನ್ನುವಂಥದ್ದು. ಅನಂತರ ಇಷ್ಟೊಂದು ಧರ್ಮ ಪ್ರವೃತ್ತಿ ಇಂದ್ರಪ್ರಸ್ಥ ದೇಶದಲ್ಲಿ ಹೇಗೆ ಸಾಧ್ಯ ಆಯಿತು ಅಂತೇಳಿದರೆ, ಒಂದು ಕಡೆ ಶ್ರೀಕೃಷ್ಣ ವೇದವ್ಯಾಸರ ಅವರು ಪ್ರತ್ಯಕ್ಷವಾಗಿ ಕಾಣಲಿಕ್ಕೆ ಸಿಗುವಂಥದ್ದು ಒಂದು ಕಡೆಯಿಂದ ಆದರೆ, ಇನ್ನೊಂದು ಕಡೆಯಲ್ಲಿ ಕಟ್ಟುನಿಟ್ಟಿನ
ದಂಡಂ ದಶಗುಣಂ ಅಂತೇಳಿ ಏನು ಮಾಡಿದ್ದಾನೆ, ಏನು ಯಾರಿಗೂ ಶಿಕ್ಷೆ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದರೆ ಆ ಹೆದರಿಕೆ ಅನ್ನುವಂಥದ್ದಿದೆಯಲ್ಲ, ಆದ್ದರಿಂದ ಯಾರು ಅಧರ್ಮದ ಮಾರ್ಗದಲ್ಲಿ ಹೋಗುವವರೇ ಇಲ್ಲ. ಸೊ ಆ ರೀತಿನ ಆದ್ದರಿಂದ ಧರ್ಮ ಅಲ್ಲಿ ಮನೆ ಮಾಡಿದೆ. ಹಾಗೆ ಧರ್ಮ ಪೂರ್ಣ ಪ್ರಮಾಣದಲ್ಲಿ ನೆಲೆಸಿದ್ದರಿಂದ ಸಕಲ ವಿಧ ಸಮೃದ್ಧಿಯೂ ವಿಶೇಷವಾಗಿ ಉಂಟಾಯಿತು. ಧರ್ಮದಿಂದ ಸಕಲ ಪುರುಷಾರ್ಥ ಸಿದ್ಧಿ ಎಂಬುದಕ್ಕೂ ಇದು ಸೂಚಕವಾಯಿತು. ಕೃತಯುಗದಂತೆ ತಪಸ್ಸು, ದಯೆ, ಶೌಚ ಮತ್ತು ಸತ್ಯ ಎಂಬ ಧರ್ಮದ 4 ಪಾದಗಳು ಸ್ಫುಟವಾಗಿ ಕಾಣಿಸಿದ್ದರಿಂದ ಅದು ಕೃತಯುಗಕ್ಕಿಂತ ಮಿಗಿಲಾಯಿತು ಅಂತ ಹೇಳ್ತಾರೆ. ತಪಸ್ಸು, ದಯೆ, ಶೌಚ ಮತ್ತು ಸತ್ಯ, ಇದು 4 ಧರ್ಮದ 4 ಪಾದಗಳು ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಏನಾಯಿತು, ಈ 10ನೇ ಶ್ಲೋಕ ಮುಗಿಯಿತು. 11ನೇ ಶ್ಲೋಕ ಬೇರೆ. ಅಥೋಪಹೇಮೇ ಶಿಶುಪಾಲಪುತ್ರೀಂ ಯುಧಿಷ್ಠಿರೋ ದೇವಕೀಂ ನಾಮ ಪೂರ್ವಾಂ ಸ್ವೀಯಾಂ ಭಾರ್ಯಾಂ ಯತ್ಸಹಜೋ ದೃಷ್ಟಕೇತುಃ ಅನುಲ್ಲಾದ ಸವಿತುಶ್ಚಾಂಶಯುಕ್ತಃ. 11ನೇ ಶ್ಲೋಕ. ಅನಂತರದಲ್ಲಿ ಯುಧಿಷ್ಠಿರನು ಪೂರ್ವ ಜನ್ಮದಲ್ಲಿ ತನ್ನ ಹೆಂಡತಿಯಾದ ದೇವಕಿ ಎಂದು ಪ್ರಸಿದ್ಧಳಾದ ಶಿಶುಪಾಲನ ಮಗಳನ್ನು ಮದುವೆ ಮಾಡಿಕೊಂಡನು. ಯಾವ ದೇವಕಿಯ ಸಹೋದರನಾದ ದೃಷ್ಟಕೇತುವು ಪ್ರಹ್ಲಾದನ ತಮ್ಮನಾದ ಅನುಲ್ಲಾದ ಸವಿತೃವಿನ ಅಂಶದಿಂದ ಕೂಡಿರುವನು. ಅಥೋಪಯೇಮೇ ಶಿಶುಪಾಲಪುತ್ರೀಂ ಯುಧಿಷ್ಠಿರೋ ದೇವಕೀಂ ನಾಮ ಪೂರ್ವಂ ಸ್ವೀಯಾಂ ಭಾರ್ಯಾಂ ಯತ್ ಸಹಜೋ ದೃಷ್ಟಕೇತುಃ ಅನುಹ್ಲಾದ ಸವಿತುಶ್ಚಾಂಶಯುಕ್ತಃ. ಅಥ ಈಗ ಈ ಪಾಂಡವರು ಈಗ ದ್ರೌಪದಿ ಅನ್ನುವಂಥದ್ದು, ದ್ರೌಪದಿಯನ್ನು ಮದುವೆ ಆಗಿದ್ದಾರೆ. ಈ ದ್ರೌಪದಿ ಅನ್ನುವಂಥದ್ದು 5 ಜನ ಪಾಂಡವರ ಹೆಂಡತಿ. ಸೊ 5 ಜನ ಪಾಂಡವರು, ಅವರು ದೇವತಾಂಶ ಸಂಭೂತರು. ಆ ದೇವತೆಗಳಿಗೆ ಅವಳು ಕೂಡ, ದ್ರೌಪದಿ ಕೂಡ ಆ ದೇವತೆಗಳ ನಿಯತ ಪತ್ನಿಯರ ಆವೇಶವನ್ನು ಹೊಂದಿ ಅವ್ರ ಜೊತೆಗೆ ಇರ್ತಿದ್ಲು. ಪ್ರತಿದಿನ ಅವಳು ನಿತ್ಯ ತರುಣಿಯಾಗಿ ನೂತನಳಾಗಿ ಆ ಒಬ್ಬೊಬ್ಬ ದೇವತೆಯನ್ನು ಅವಳು ಸೇರ್ತಿದ್ಲು ಅನ್ನುವಂಥದ್ದು. ಹೀಗೆ ಅದು ಒಂದು ಕಡೆಯಲ್ಲಿ ದ್ರೌಪದಿಯ ಜೊತೆಗೆ ದಾಂಪತ್ಯ ಅಂತಾದರೆ, ಈಗ ಈ ಪಾಂಡವರು ಇನ್ನೂ ಹೆಚ್ಚಿನ ಹೆಂಡತಿಯರನ್ನು ಹೊಂದಿದ್ದಾರಾ ಅಂತೇಳಿದರೆ ಯಾರು ಅವರು ಅಂತ, ಅವರ ಮಕ್ಕಳು ಯಾರು, ಆ ದ್ರೌಪದಿಯ ಮಕ್ಕಳು ಯಾರು ಎಲ್ಲ ಹೇಳಲಿಕ್ಕೆ ಶುರು ಮಾಡಿದರು. ಅಥ ಉಪಯೇಮೆ ಅಂದರೆ ಮದುವೆಯಾದ. ಉಪಯೇಮೆ ಶಿಶುಪಾಲ ಪುತ್ರೀಂ, ಶಿಶುಪಾಲನ ಮಗಳನ್ನು. ಯಾರು? ಯುಧಿಷ್ಠಿರ. ಅವಳ ಹೆಸರೇನು? ದೇವಕೀಂ. ದೇವಕಿ ಅಂದರೆ ಕೃಷ್ಣನ ತಾಯಿ ದೇವಕಿ. ಆ ದೇವಕಿ ಬೇರೆ, ಈ ದೇವಕಿ ಬೇರೆ. ಆ ಕೃಷ್ಣನ ತಾಯಿ ದೇವಕಿ. ಸೊ ಇಲ್ಲಿ ಆ ದೇವಕಿ ಅಂತೇಳಿದರೆ ವಸುದೇವನ ಹೆಂಡತಿ ದೇವಕಿ. ದೇವಕಿ ಹೌದು. ಆಯ್ತಲ್ಲ. ವಸುದೇವನ ತಂಗಿಯ ಮಗ ಶಿಶುಪಾಲ. ಸೊ ಆಯ್ತಲ್ಲ. ಹಾಗೆ ಶಿಶುಪಾಲ ಅಂದರೆ ಸಂಬಂಧ ಯಾರಿಗೆ? ಕೃಷ್ಣನಿಗೆ. ವಸುದೇವನ ತಂಗಿಯ ಮಗ ಶಿಶುಪಾಲ. ಆಯ್ತಲ್ಲ. ವಸುದೇವನ ಮಗ ಯಾರು? ಶ್ರೀಕೃಷ್ಣ. ಆಮೇಲೆ ವಸುದೇವನ ಇನ್ನೊಂದು ತಂಗಿ ಯಾರು? ಕುಂತಿ. ಅವಳ ಮಕ್ಕಳು ಪಾಂಡವರು. ಹೀಗೆಲ್ಲ ಅವರೆಲ್ಲ ರಿಲೇಷನ್ನೇ ಒಬ್ರಿಗೊಬ್ಬರು. ಸೊ ಅಥ ಉಪಯೇಮೆ, ಈಗ ಶಿಶುಪಾಲನ ಮಗಳನ್ನು ಮದುವೆಯಾದ ಧರ್ಮರಾಯ. ಅವಳ ಹೆಸರು ದೇವಕಿ. ಅಂದರೆ ಅವಳು ಯಾರು ಅಂತ ಹೇಳಿದರೆ, ದೇವಕಿ ನಾಮ ಅವಳ ಹೆಸರು, ಪೂರ್ವಂ ಮೊದಲು, ಸ್ವೀಯಾಂ ಭಾರ್ಯಾಂ ಅಂತ ಹೇಳಿದರೆ ಮೊದಲು ಧರ್ಮರಾಜ ಏನಾಗಿದ್ದ? ಅವನು ಯಮಧರ್ಮರಾಯನ ಹೆಂಡತಿ ಯಾರು? ಶ್ಯಾಮಲಾದೇವಿ. ಆ ಶ್ಯಾಮಲಾದೇವಿದ್ದು ಆವೇಶ ಅಲ್ಲಿ ದ್ರೌಪದಿಯಲ್ಲಿದೆ. ಅಥವಾ ದ್ರೌಪದಿಯಲ್ಲಿ ಯಾವಾಗ ಧರ್ಮರಾಜ ದ್ರೌಪದಿ ಹತ್ರ ಹೋಗ್ತಾನೆ, ಶ್ಯಾಮಲಾದೇವಿಯೇ ಇರ್ತಾಳೆ. ಅದೇ ಶ್ಯಾಮಲಾದೇವಿ ಇಲ್ಲಿ ದೇವಕಿಯಾಗಿ ಕೂಡ ಹುಟ್ಟಿದ್ದಾಳೆ. ಸ್ವೀಯಾಂ ಭಾರ್ಯಾಂ,
ತನ್ನದೇ ಹೆಂಡತಿ. ಪೂರ್ವಂ, ಪೂರ್ವಂ ಅಂತೇಳಿದರೆ ಯಮಧರ್ಮರಾಯನ ಹೆಂಡತಿ. ಪೂರ್ವಂ ಅಂದರೆ ಯಾರು? ಅವಳು ಶ್ಯಾಮಲಾದೇವಿ. ಆ ಶ್ಯಾಮಲಾದೇವಿಯೇ ದೇವಕಿಯಾಗಿ ಹುಟ್ಟಿದ್ದಾಳೆ ಅನ್ನುವಂಥದ್ದು. ಅಂದರೆ ಅವಳು ಧರ್ಮರಾಜ ಅವಳನ್ನು ಮದುವೆಯಾಗಿದ್ದಾನೆ. ಅವಳು ಶಿಶುಪಾಲನ ಮಗಳಾಗಿ ಹುಟ್ಟಿದ್ದಾಳೆ. ಶಿಶುಪಾಲ ಪುತ್ರಿ ಯುಧಿಷ್ಠಿರ ಉಪಯೇಮೆ, ಮದುವೆಯಾದ. ಅವಳ ಹೆಸರು ದೇವಕೀಂ ನಾಮ, ಹೆಸರು. ಪೂರ್ವಂ, ಮೊದಲು. ಅವಳು ಅಂದರೆ ಮೊದಲು. ಈ ಧರ್ಮರಾಜ ಮೊದಲೇನಾಗಿದ್ದ? ಯಮಧರ್ಮರಾಯನೇ ಹುಟ್ಟಿದ್ದು ಧರ್ಮರಾಯನಾಗಿ. ಸೊ ಯಮಧರ್ಮರಾಯನ ಹೆಂಡತಿ ಶ್ಯಾಮಲಾದೇವಿ. ಆ ಶ್ಯಾಮಲಾದೇವಿಯೇ ದೇವಕಿಯಾಗಿ ಹುಟ್ಟಿದ್ಲು. ಆ ಶ್ಯಾಮಲಾದೇವಿಯೇ ಅಲ್ಲಿದ್ದಾಳೆ. ಎಲ್ಲಿ? ದ್ರೌಪದಿಯ ಒಳಗೆ ಕೂಡ 5 ಜನರಲ್ಲಿ ಒಬ್ಬಳು ಶ್ಯಾಮಲಾದೇವಿ. ಹಾಗಾದರೆ ಶ್ಯಾಮಲಾದೇವಿ ಅಲ್ಲಿಯೂ ಇದ್ದಾಳೆ, ಇಲ್ಲಿಯೂ ಇದ್ದಾಳೆ. ಅದು ಹೇಗೆ ಅಂತೇಳಿದ್ರೆ, ದೇವತೆಗಳಿಗೆ ಎಷ್ಟು ಕಡೆನೂ ಅವರು ಇರ್ಬೋದು ಅನ್ನುವಂಥದ್ದು. ಸೊ ಮನುಷ್ಯರ ಹಾಗೆ ಅಲ್ಲ. ನಂತರ ಯತ್ ಸಹಜೋ, ಯತ್ ಯಾರ, ಸಹಜ. ಸಹಜ ಅಂದರೆ ಸಹ ಹುಟ್ಟಿದವ ಅಂದರೆ ತಮ್ಮ ಅಂತ. ಸೊ ಅವಳ ತಮ್ಮ ಏನವನ ಹೆಸರು? ದೃಷ್ಟಕೇತು. ಅಂದರೆ ಶಿಶುಪಾಲನ ಪುತ್ರಿ ತಾನೇ ಅವಳು. ಅವಳ ತಮ್ಮ ಅಂದರೆ ಶಿಶುಪಾಲನ ಮಗ ಅಂತ. ಸೊ ಯತ್ ಸಹಜೋ, ಯಾರು? ದೃಷ್ಟಕೇತು. ಅವನು ಅನುಹ್ಲಾದ. ಅನುಹ್ಲಾದ ಅಂದರೆ ಯಾರು? ಪ್ರಹ್ಲಾದನ ತಮ್ಮ. ಪ್ರಹ್ಲಾದ ರಾಜರು ಯಾರು? ರಾಘವೇಂದ್ರ ಸ್ವಾಮಿಗಳು. ಸೊ ಪ್ರಹ್ಲಾದ ರಾಜರ ತಮ್ಮ ಯಾರಿದು? ಅನುಹ್ಲಾದ. ಈ ಅನುಹ್ಲಾದ ಹುಟ್ಟಿದ್ದಾನೆ ದೃಷ್ಟಕೇತುವಾಗಿ. ಏನು ಅವನ ಹತ್ರ ಇನ್ನೂ ವಿಶೇಷ ಇದೆ, ಸವಿತುಶ್ಚ ಅಂಶಯುಕ್ತ. ಸವಿತು ಅಂತೇಳಿದರೆ ಸೂರ್ಯ. ಸವಿತೃಮಂಡಲ ಮಧ್ಯವರ್ತಿ. ನಾವು ಗಾಯತ್ರಿ ಜಪ ಮಾಡುವಾಗ ಏನು ಧ್ಯಾನ ಏನು ಹೇಳ್ತೇವೆ ನಾವು? ಗಾಯತ್ರಿ ಅಂತ ಹೇಳಿದರೆ ಒಬ್ಬಳು ಸ್ತ್ರೀ ಅಂತ ಎಲ್ಲ. ಗಾಯತ್ರಿ ಅಂತ ಹೇಳಿದರೆ ಒಂದು ಸ್ತ್ರೀ ಅಂತ ಹೇಳ್ಕೊಂಡು 5 ಮುಖ ಹಾಗೆ ಹೀಗೆಲ್ಲ ಒಂದು ತೋರಿಸ್ತಾರೆ, ಒಂದು ಪ್ರಸಿದ್ಧ ಆ ಥರ. ಆದರೆ ಗಾಯತ್ರಿ ಅಂತ ಹೇಳಿದರೆ ಮಹಾವಿಷ್ಣು. ಸೊ ಸವಿತೃಮಂಡಲ ಮಧ್ಯವರ್ತಿ, ಸೂರ್ಯಮಂಡಲದ ಒಳಗೆ ಆ ನಾರಾಯಣನು ಕೂತಿದ್ದಾನೆ. ಆ ನಾರಾಯಣನನ್ನು ಗಾಯತ್ರಿ ಮಂತ್ರದಿಂದ ನಾವು ಏನು ಮಾಡುವಂಥದ್ದು? ಜಪ ಮಾಡುವಂಥದ್ದು. ಸೊ ಸವಿತೃಮಂಡಲ ಮಧ್ಯವರ್ತಿ, ಸವಿತೃಮಂಡಲದ ಮಧ್ಯದಲ್ಲಿ ಕೂತಿರುವವನು ಮಧ್ಯವರ್ತಿ ನಾರಾಯಣ. ಸರಸಿಜಾಸನ ಸನ್ನಿವಿಷ್ಟ. ಸರಸಿಜ, ಸರ ಅಂದರೆ ನೀರು, ಸರಸಿಜ ನೀರಿನಲ್ಲಿ ಹುಟ್ಟಿದ್ದಂದರೆ ತಾವರೆ. ತಾವರೆ ಮೇಲೆ ಕೂತಿದ್ದಾನೆ. ಸರಸಿಜಾಸನ, ಸರಸಿಜ ಆಸನ, ಕಮಲವನ್ನೇ ಆಸನವಾಗಿ ವಿಷ್ಣು ಕೂತಿದ್ದಾನೆ. ಎಲ್ಲಿ? ಸೂರ್ಯಮಂಡಲದ ಮಧ್ಯದಲ್ಲಿ ಕೂತಿದ್ದಾನೆ. ಅವನನ್ನು ಆರಾಧನೆ ಮಾಡುವಂಥದ್ದು ಅದು ಯಾವುದರಲ್ಲಿ? ಗಾಯತ್ರಿಯ ಮುಖಾಂತರ. ಇಲ್ಲಿ ಸವಿತು ಅಂದರೆ ಸೂರ್ಯ. ಸೊ ಸವಿತು ಚ ಅಂಶಯುಕ್ತ. ಈ ದೃಷ್ಟಕೇತುವಿನಲ್ಲಿ ಸೂರ್ಯನ ಅಂಶ ಇದೆ. ಈ ದೃಷ್ಟಕೇತುವಿನ ಹೆಸರು ನಿಮಗೆ ಕೇಳಿದಾಗ ಆಗ್ತದಾ ಅಂತೇಳಿದರೆ ಭಗವದ್ಗೀತೆಯಲ್ಲಿ ಕೇಳಿದಾಗ ಆಗ್ತದೆ. ದೃಷ್ಟಕೇತು ಚೇಕಿತಾನಃ ಅಂತ ಬರ್ತದೆ. ದೃಷ್ಟಕೇತುಶ್ಚೇಕಿತಾನಃ. ಮತ್ತು ಮುಂದೆ ಕಾಶಿರಾಜಶ್ಚ ವೀರ್ಯವಾನ್ ಅಂತ ಬರ್ತದೆ. ಎಲ್ಲಿ? ಮಧ್ಯ ಸುರುವಿನ ಅಧ್ಯಾಯದ ಒಂದು 10 ಶ್ಲೋಕದ ಒಳಗೆ ಬಂದುಬಿಡ್ತದೆ ಇದು. ಅಂತೇಳಿದರೆ ದುರ್ಯೋಧನ ಬಂದು ಮಹಾಭಾರತ ಯುದ್ಧ. ಸೊ ಆ ದ್ರೋಣಾಚಾರ್ಯ ಹತ್ರ ಬಂದು, ನೋಡಿ ನಮ್ಮದು ಸೈನ್ಯ ತುಂಬ ಕಡಿಮೆ ಇದೆ, ನಮ್ಮದು ಸೈನ್ಯ ಯಾರು ಭೀಷ್ಮಾಚಾರ್ಯರು ನೇತೃತ್ವದಲ್ಲಿ ಸಾಲದು 11 ಅಕ್ಷೋಹಿಣಿ ಇದ್ದರು. ಆ ಪಾಂಡವರದ್ದು ಸೈನ್ಯ 7 ಅಕ್ಷೋಹಿಣಿ ಇದ್ದರೂ ಅದು ಸಾಕಾಗ್ತದೆ, ಯಾಕಂದರೆ ಅದರಲ್ಲಿ ಭೀಮಸೇನ ಇದ್ದಾನೆ ಅಂತ ಹೇಳ್ತಾ ಅವರ ಸೈನ್ಯದಲ್ಲಿ ಯಾರೆಲ್ಲ ಇದ್ದಾರೆ ನೋಡಿ, ಮೊದಲು ಭೀಮಸೇನ, ಆಮೇಲೆ ಅರ್ಜುನ, ಹೀಗೆ ಬಂದು ಹೇಳುವಾಗ ಹೇಳ್ತಾನೆ ದುಷ್ಟಕೇತುಶ್ಚೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಅಂತ ಹೇಳ್ತಾನೆ. ಸೊ ಅದರಲ್ಲಿ ಈ ದೃಷ್ಟಕೇತು ಕೂಡ ಬರ್ತಾನೆ. ಹಾಗಾದರೆ ದೃಷ್ಟಕೇತು ಬರ್ತಾನೆ, ಶಿಶುಪಾಲ ಬರಲಿಲ್ವಾ ಅಂತ ಅವನ ಅಪ್ಪ ಕೇಳಿದರೆ, ಶಿಶುಪಾಲನನ್ನು ಕೃಷ್ಣನಿಗೆ 100 ಸಲ ಅವನು ಬೈದು ಇಡ್ತಾನೆ. 100ನೇ ತಪ್ಪು ಮಾಡಿದರೆ
ಆವಾಗ ಮಾತ್ರ ನಾನು ಅವನ ಸಂಹಾರ ಮಾಡ್ತೇನೆ ಅಂತ ಹೇಳಿದ್ದಾನೆ ಕೃಷ್ಣ. ಆದ್ದರಿಂದ 100ನೇ ತಪ್ಪು ಮಾಡಿದ ಈ ಧರ್ಮರಾಜ ರಾಜಸೂಯ ಯಾಗ ಮಾಡಿ ಕೃಷ್ಣನಿಗೆ ಅಗ್ರ ಪೂಜೆಯನ್ನು ಕೊಟ್ಟಾಗ ಶಿಶುಪಾಲ ಹೇಳಿದ, ನಿಮಗೆ ಯಾರೂ ಸಿಗಲಿಲ್ವ? ಈ ದನ ಕಾಯುವವನಿಗೆ ಕೊಟ್ರಲ್ವಾ ಅಗ್ರ ಪೂಜೆ ನೀವು? ಇಲ್ಲಿ ಬೇಕಾದಷ್ಟು ಜನ ಋಷಿ ಮುನಿಗಳು, ಎಲ್ಲ ದೇವತೆಗಳು, ಎಲ್ಲ ಅಗ್ರಗಣ್ಯರಿದ್ದಾರೆ. ಅವ್ರನ್ನೆಲ್ಲ ಬಿಟ್ಟು ಈ ದನ ಮೇಯಿಸುವವನಿಗೆ ಯಾಕೆ ಕೊಟ್ರಿ ಅಂತ ಕೇಳಿದಾಗ, ಅಂದರೆ ಕೃಷ್ಣ ಲೆಕ್ಕ ಹಾಕ್ತಾ ಇದ್ದ, 100ನೇ ತಪ್ಪಾಯಿತಿದು, ಇದು ಇನ್ನು ಮುಗೀತು ಅಂತೇಳಿ ಸುದರ್ಶನ ಚಕ್ರವನ್ನು ಬಿಟ್ಬಿಟ್ಟ. ಶಿಶುಪಾಲನ ತಲೆ ಕತ್ತರಿಸಿಕೊಂಡು ಹೋಗಿಬಿಡ್ತು. ಶಿಶುಪಾಲ ಹೋಗಿದ್ದಾನೆ, ಶಿಶುಪಾಲ ಇಲ್ಲ. ಸೊ ಅವನ ಮಗ ಮಾತ್ರ ಬಂದಿದ್ದಾನೆ ಮಹಾಭಾರತ ಯುದ್ಧದಲ್ಲಿ ಪಾಂಡವರ ಜೊತೆಗೆ ಯುದ್ಧ ಮಾಡಲಿಕ್ಕೆ ಅಂತೇಳಿ. ಸೊ ದುಷ್ಟಕೇತು ಅನುರಾಧ, ಪ್ರಹ್ಲಾದ ರಾಜರ ತಮ್ಮನೇ ಹುಟ್ಟಿದ್ದು ದುಷ್ಟಕೇತುವಾಗಿ ಶಿಶುಪಾಲನ ಮಗನಾಗಿ ಅವನಲ್ಲಿ ಸೂರ್ಯನ ಅಂಶವು ಯುಕ್ತವಾಗಿದೆ. ಸವಿತುಶ್ಚ ಅಂಶಯುಕ್ತ, ಸೂರ್ಯನ ಅಂಶದಿಂದ ಕೂಡಿದವನಾಗಿದ್ದಾನೆ ದುಷ್ಟಕೇತು ಅನ್ನುವಂಥದ್ದು. ಈ ದುಷ್ಟಕೇತುದ ಸುದ್ದಿ ಯಾಕೆ ಬಂತು ಅಂತ ಹೇಳಿದರೆ, ಅವನ ಅಕ್ಕನನ್ನೇ ದೇವಕಿಯನ್ನು ಮದುವೆ ಆದದ್ದು ಯುಧಿಷ್ಠಿರ ಅಂತ ಹೇಳಲಿಕ್ಕೆ ಆವಾಗ ಈ ದೇವಕಿಯ ತಮ್ಮನಾಗಿ ದುಷ್ಟಕೇತುನ ಸುದ್ದಿ ಬಂತು. ಸೊ ಇದಕ್ಕೆ ಬಳಿಕ ಶಿಶುಪಾಲನ ಮಗಳಾದ ದೇವಕಿ ಎಂಬವಳನ್ನು, ದೇವಕೀಂ ನಾಮ ಶಿಶುಪಾಲ ಪುತ್ರೀಂ ಯುಧಿಷ್ಠಿರನು ವಿವಾಹವಾದ. ಉಪಯೇಮೆ, ಅವಳು ಹಿಂದೆಯೂ ಅವನ ಪತ್ನಿಯೇ. ಹಿಂದೆ ಶ್ಯಾಮಲಾದೇವಿ ಈ ಯಮಧರ್ಮರಾಜನ ಪತ್ನಿ, ಅವಳೇ ಹುಟ್ಟಿದ್ದು ದೇವಕಿಯಾಗಿ. ಅವಳ ಸಹೋದರ ದುಷ್ಟಕೇತು, ಅವನು ಸವಿತೃ ಎಂಬ ಆದಿತ್ಯನ ಅಂಶದಿಂದ ಕೂಡಿ ಅನುಹ್ಲಾದನೆ ಹುಟ್ಟಿದ್ದು ಈ ದುಷ್ಟಕೇತುವಾಗಿ ಅಂತ. ಸೊ ಅಲ್ಲಿಗೆ ಏನಾಯಿತು, ಈ 10ನೇ ಶ್ಲೋಕ ಮುಗೀತು. ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.